ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರುಷ್ ಅಂತ. ನಾನು ವಿವೇಕ ಬಾಲಕರ ಪ್ರೌಢಶಾಲೆ ಕೋಟ ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಶಿಬಿರದ ಬಗ್ಗೆ ಹೇಳಕ್ಕಂದರೆ ಇಲ್ಲಿ ನಮಗೆ ನಮ್ಮ ಪೋಷಕರಂತೆ ಪಾಲನೆ ಮಾಡ್ತಿದ್ರು. ಬೆಳಗ್ಗೆ 5 ಗಂಟೆಗೆ ಏಳಿಸೋದ್ರಿಂದ ರಾತ್ರಿ 11:30ವರೆಗೂ ನಮ್ಮ ಜೊತೆಯೇ ನಮ್ಮಂತೆ ಇರ್ತಿದ್ರು. ಹಾಗೂ ಗುರುಗಳು ದಿನ ಬೆಳಗ್ಗೆ 5 ಗಂಟೆಗೆ ಏಳಿಸಿ ನಂತರ ಅಲ್ಲಿ ಮೇಲೆ ವ್ಯಾಯಾಮ ಮತ್ತು ಇತರ ಪ್ರವೇಶ ಕುಣಿತ, ಮಂಡಲ ಕುಣಿತ ಇತ್ಯಾದಿಗಳನ್ನೆಲ್ಲ ಹೇಳಿಕೊಡ್ತಿದ್ರು. ನಂತರ ಬಂದು ನಾವು ಇತರ ಮುದ್ರೆಗಳು ಮತ್ತು ಈ ಮೇಲೆ ಮಾಡಿದ ಬಿಸಿಲು ಬಂತಂತ ಕೆಳಗೆ ಕರ್ಕೊಂಡು ಬಂದು ಅಲ್ಲಿ ಮೇಲೆ ಮಾಡಿದ್ದನ್ನೇ ಸ್ವಲ್ಪ ಯಾರಿಗೆ ತಿಳಿದಿಲ್ಲ ಅವರಿಗೆ ಹೇಳಿಕೊಡ್ತಿದ್ರು. ನಂತರ ಶವಾಸನ ಮಾಡಿ ಕೆಳಗೆ ಬರ್ತಿದ್ವಿ. ಡೈನಿಂಗ್ ಹಾಲಲ್ಲಿ ತಿಂಡಿ ತಿಂದು ಮತ್ತೆ 10 ಗಂಟೆಗೆ ಮೇಲೆ ಹೋಗಿ ಅಲ್ಲಿ ಮತ್ತೆ ತಾಳಗಳ ಪರಿಚಯ, ತಾಳ ಬರೆಯುವುದರಿಂದ ಹಿಡಿದು ಅದರ ಮುಕ್ತಾಯವನ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಹೇಳಿಕೊಡ್ತಿದ್ರು. ನಂತರ ಊಟದ ಸಮಯ ಬಂತು, ಎಲ್ಲ ಊಟಕ್ಕೆ ಹೋಗ್ತಿದ್ವಿ. ಊಟ ಮಾಡಿ 2 ಗಂಟೆಗೆ ಸರಿಯಾಗಿ ಮತ್ತೆ ಮೇಲೆ ರೂಮಿಗೆ ಬಂದು ಅಲ್ಲಿ ಮತ್ತೆ ತಾಳಗಳ ಪರಿಚಯ ಮಾಡಿ ತಾಳವನ್ನು ನಾವು ಕುಣಿದು ಪದ್ಯದೊಂದಿಗೆ ಮದ್ದಲೆಯೊಂದಿಗೆ ಕುಣಿತಿದ್ವಿ. ನಂತರ ಮುಖವರ್ಣಿಕೆ ಕ್ಲಾಸ್ ಇದ್ದಿತ್ತು. ನಾನು ಇದುವರೆಗೆ ಎಲ್ಲೂ ಹೋಗಲಿಲ್ಲ ಮುಖವರ್ಣಿಕೆ. ಇವತ್ತು ಫಸ್ಟ್ ಸಲ ನಾನು ಮುಖವರ್ಣಿಕೆ ಹೋಗಿದ್ದು. ನಂಗೆ ತುಂಬ ಖುಷಿ ಇದೆ. ಮುಖವರ್ಣಿಕೆ ಮಾಡಿ ಗೆಜ್ಜೆ ಕಟ್ಟುವುದರಿಂದ ಕಸೆ ಕಟ್ಟುವುದು, ನಿನ್ನೆ ಇಡೀ ಎಂತೆಲ್ಲ ಬಟ್ಟೆ ಹಾಕ್ತಾರೆ ಅದೆಲ್ಲವನ್ನು ಕಟ್ಟಿ ತೋರಿಸಿದ್ರು. ನಂತರ ಅದಾದ ನಂತರ ಮುಖಕ್ಕೆ ಹಾಕಿರುವ ಬಣ್ಣ ಅದನ್ನೆಲ್ಲ ಅಳಿಸಿ ಮಧ್ಯಾಹ್ನ ಮತ್ತೆ ತಿಂಡಿ ಇರ್ತಾಯಿತ್ತು. ತಿಂಡಿ ತಿಂದು ಮತ್ತೆ ಸ್ನಾನ ಮಾಡಿ ಮೇಲೆ ಹೋಗ್ತಿದ್ವಿ. ಅಲ್ಲಿ ಪೃಥ್ವಿರಾಜ್ ಸರ್ ನಮಗೆ ಯಕ್ಷಗಾನ ಎಲ್ಲಿ ಹುಟ್ಟಿತ್ತು, ಹಾಗಂದರೆ ಏನು, ಇದರಿಂದ ಎಂಥ ಉಪಯೋಗ ಆಗ್ತದೆ, ಇಲ್ಲಿ ಬೇರೆ ಬೇರೆ ವಿಧಗಳಿವೆ, ತೆಂಕುತಿಟ್ಟು ಬಡಗುತಿಟ್ಟು ನಡುವಿನ ವ್ಯತ್ಯಾಸ, ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಯಕ್ಷಗಾನ ಎಲ್ಲೆಲ್ಲ ಇದೆ, ಹಾಗೂ ಈ ಬೇರೆ ದೇಶದ ಕಲೆಗಳು ಯಾವುದು ಅದನ್ನೆಲ್ಲ ಹೇಳಿ ನಂತರ ತಾಳಮದ್ದಲೆ ಅರ್ಥ ಮಾತಾಡ್ತಿದ್ವಿ. ಫಸ್ಟ್ 2 ದಿವಸ ಸರ್ ನಮಗೆ ಮಾರ್ಗದರ್ಶನ ನೀಡಿದರು. ನಂತರ ನಾವು ಸಹ ಪ್ರಯತ್ನ ಮಾಡಿ ಅದು ಚೆನ್ನಾಗಾಗಿದೆ ಅಂತ ಸರ್ ಕೈಯಲ್ಲಿ ಹೇಳಿಸುವುದೇ ಒಂಥರ ಖುಷಿಯಾಗಿತ್ತು. ಸರ್ ಹೇಳ್ತಿದ್ರು, ನಮಗೂ ಖುಷಿ ಆಗ್ತಿತ್ತು. ನಂತರ ತರ್ಕ ಮಾಡಿಸ್ತಿದ್ರು, ಪಾಂಡವರು ಸರಿಯೇ ಕೌರವರು ಸರಿಯೇ. ಅದಂತೂ ಮರಿಲಿಕ್ಕೆ ಆಗಲ್ಲ, ಅಷ್ಟು ಖುಷಿ ತಂದು ಕೊಟ್ಟಿದೆ ನನಗೆ. ತರ್ಕ ಅಂದರೆ ಎಂತ, ಅದನ್ನು ಹೇಗೆ ಮಾತನಾಡೋದು ಅದು ಸಹ ಮಾರ್ಗದರ್ಶನ ನೀಡಿದರು ನಮಗೆ. ನಂತರ ಇದೆಲ್ಲ ಆದ ನಂತರ ರಾತ್ರಿ ಚಂಡೆ ಮೊನ್ನೆ ತೆಂಕುತಿಟ್ಟಿನ ಪರಿಚಯ ಮಾಡಿಕೊಟ್ರು. ತೆಂಕುತಿಟ್ಟಿನ ಚಂಡೆ ಮದ್ದಲೆ ಹೇಗೆ ಬಡಗುತಿಟ್ಟಿಗೆ ವ್ಯತ್ಯಾಸ ಹೊಂದಿದೆ, ಹಾಗೂ ತೆಂಕುತಿಟ್ಟಿನ ಪ್ರವೇಶವನ್ನು ಇದನ್ನೆಲ್ಲ ಮಾಡಿಕೊಟ್ಟಿದ್ರು. ಬೆಳಗ್ಗೆ ಗುರುಗಳೊಡನೆ ಆದಿತ್ಯ ಅಕ್ಕ ಮತ್ತು ಶ್ರುತಿ ಅಕ್ಕ, ಪಲ್ಲವಿ ಅಕ್ಕ, ಮನೋಜಣ್ಣ, ಶಿಶಿರಣ್ಣ ಮತ್ತು ನರಸಿಂಹ ತುಂಗ್ರ ಸರ್ ಇರ್ತಿದ್ರು. ಎಲ್ಲ ಆದ ನಂತರ ಮಕ್ಕಳಲ್ಲಿ ಧೈರ್ಯ ಭಾವನೆ ಮೂಡಿಸುವುದರ ಸಲುವಾಗಿ ದಿನ ಸಂಜೆ ಈ ಇಡೀ ದಿನದ ದಿನಚರಿ ಅಥವಾ ಅನುಭವವನ್ನು ಹೇಳಲಿಕ್ಕೆ ಮಕ್ಕಳಲ್ಲಿ ಪ್ರೇರೇಪಿಸುತ್ತಿದ್ದರು. ಇನ್ನು ಹೆಚ್ಚಾಗಿ ಹೇಳಬೇಕಂದ್ರೆ ನಮಗೆ ಮೊದಲ ದಿನವೇ ಮನೆಯ ನೆನಪೇ ಹೋಗಿಬಿಟ್ಟಿತ್ತು, ಅಷ್ಟು ಖುಷಿಯಾಗ್ತಿತ್ತು ಇಲ್ಲಿ. ಮತ್ತು ಇಲ್ಲಿನ ಫೆಸಿಲಿಟೀಸ್ ಅಂತೂ ತುಂಬ ಕ್ಲೀನ್ ಮತ್ತು ಸ್ವಚ್ಛವಾಗಿತ್ತು. ಮತ್ತು ನಮಗೂ ಇಲ್ಲಿರಲಿಕ್ಕೆ ತುಂಬ ಖುಷಿ ಇತ್ತು. ನಂತರ ಇದ್ವಿ. ಈಗ ಇಲ್ಲಿಂದ ಹೋಗೋದು ಒಂದು ಸ್ವಲ್ಪ ಬೇಜಾರಿದೆ, ಆದರೂ ಅಗಲುವಿಕೆ ಅನಿವಾರ್ಯ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.